ಏನಿವ್ರೆ ಗೊತ್ತಾಯ್ತು. ಕೂತ್ಕೊಂಡು ತಿಂದ್ರೆ ಕುಡಿಕೆ ಹಣ ಸಾಲಲ್ಲ ಹೌದು ಅಂತಾರೆ. ಸರ್, ಹೌದು ಸಿ ಇದನ್ನ ಜಾಸ್ತಿ ಮಾಡೋದು ಹೆಂಗೆ? ನಾವ್ ಇನ್ನೂ ಸಾಲ ಮಾಡ್ತಾನೆ ಹೋಗೋದಾ? ಹೌದು, ಹಂಗೆ ಆಗಿರೋದು. ಸಾಲ ಮಾಡಿ ತಂದು ಮಕ್ಕಳಿಗೆ ಬೇಕು, ಸಾಲ ಮಾಡಿ ತಂದು ಮಕ್ಕಳಿಗೆ ಬೇಕು. ನಾವು ಯಾವಾಗ ಇನ್ನೊಬ್ರಿಗೆ ಸಾಲ ಕೊಡೋ ಲೆವೆಲ್ಗೆ ಆಗಬೇಕು? ಹೆಂಗೆ ಮಾಡೋದು? ನಮ್ಮ ಇಂಡಸ್ಟ್ರೀಸ್ ಯಾವ ಥರ ಬೆಳವಣಿಗೆ ಆಗಬೇಕು? ನಮ್ಮ ರಿಸರ್ಚ್ ಯಾವ ಲೆವೆಲ್ಗೆ ಇದಾಗಬೇಕು? ಮೇಕ್ ಇನ್ ಇಂಡಿಯಾ ಅಂತೆಲ್ಲ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆ ಒಂದು ಅಟ್ಮಾಸ್ಫಿಯರ್ ಇನ್ನೂ ಜಾಸ್ತಿ ಆಗಬೇಕಲ್ವಾ? ನಾವು ಸೂಪರ್ ಪವರ್ ಆಗಬೇಕು. ಹೌದು, ಅವಾಗ ವಿಚಾರಗಳಿಗೆ ಬೆಲೆ ಕೊಡಬೇಕು. ಈ ಥರ ಇದೆಲ್ಲ ದೊಡ್ಡ ದೊಡ್ಡ ಮಾತುಗಳು ಬಿಟ್ಬಿಡಿ, ಬೇಡ. ಅಲ್ಲ, ನಮ್ಗೆ ಅರ್ಥ ಆಗಲ್ಲ. ನಾನು ಅರ್ಥ ಆಗೋದು ಹೇಳ್ತೀನಿ, ಫಸ್ಟ್ ಈ ಬದಲಾವಣೆ ತಂದ್ರಪ್ಪ. ಈ ಅಬ್ಬರ ಇದು ಅದು ವ್ಯಕ್ತಿ ಅದಿಲ್ಲಿ ನೋಡ್ದೇನೆ ಒಂದು ವಿಚಾರಗಳಿಗೆ ಓಟ್ ಹಾಕೋ ಥರ ಆಗಿ, ನೀವು ಹೇಳಿದ್ರಲ್ಲ ಇವಾಗ ನನಗೆ ಇದು ಬೇಕು, ನೀವು ಹೇಳ್ರಿ ನಾನು ಓಟ್ ಹಾಕ್ತೀನಿ ರೀ, ನೀವು ಹಿಂಗೆ ಕೆಲಸ ಮಾಡ್ತೀನಿ ಅಂತ ಕೇಳೋವಂಥ ಪರಿಸ್ಥಿತಿ ಬಂದ್ಬಿಟ್ರೆ, ಅದೇ ಹೇಳಿ, ಫಸ್ಟ್ ಆಫ್ ಆಲ್ ಏನು ಬೇಕು ಅಂತಾನೆ ಗೊತ್ತಿಲ್ಲ ಅನಿಸ್ತಾ ಇದೆ ನನಗೆ. ಏನು ಬೇಕು ನಾನು ಇಲ್ಲ ಸರ್. ಜನ ಈ ಪ್ರೆಸೆಂಟ್ ಎಲ್ಲರೂ ಅಲ್ಲ, ಒಂದಷ್ಟು ಜನ ಓಟ್ ಕೇಳಕ್ ಹೋಗ್ತಿದಾರ, ಒಂದ್ ಸೈಡಿಗೆ ಒಂದು 500 ರೂಪಾಯಿ ಕೊಟ್ರೆ ಅವ್ರು 500 ರೂಪಾಯಿ ಕೊಟ್ಟಿದ್ದಾರೆ, ಅಥವಾ ಏನೊಂದು ಚಿಕನ್ ಕೊಟ್ರು, ಇಲ್ಲ ಎಣ್ಣೆ ಬಾಟ್ಲು ಕೊಟ್ರು ಅಂದ್ರೆ ಓಕೆ, ಅವ್ರು ನಮ್ಗೆ ಎಣ್ಣೆ ಬಾಟ್ಲು ಕೊಟ್ಟಿದ್ದಾರೆ ಹಾಕೋಣ. ಈ ತರದವೇ ಆಗೋಗಿದೆ ಹಳ್ಳಿ ಕಡೆ ನಾವು ಕಂಡಂತೆ. ಅಲ್ಲಲ್ಲ, ಈಗ ಅದು ಬದಲಾವಣೆ ಆಗ್ಬೋದು, ಖಂಡಿತ ಚೇಂಜಸ್ ಆಗ್ತಿದೆ ಅಂತ ಮಾತಾಡೋಣ ಇನ್ಮೇಲೆ. ಯಾಕಂದ್ರೆ ಆ ಲೆವೆಲ್ಗೆ ಇವಾಗ ಜನ ಇಲ್ಲ, ನನ್ನ ಪ್ರಕಾರ ಕಡಿಮೆ ಆಗ್ತಾ ಇದಾರೆ. ಇವನು 500 ಕೊಟ್ಟಲ್ಲ 5 ಲಕ್ಷ ಮಾಡ್ಕಂತಾನೆ ಅನ್ನೋದರ ಒಂದು ಜ್ಞಾನ ಇದೆ, ಬೇಡ ಅದನ್ನ ಬಿಟ್ಬಿಡಿ. ಅದನ್ನ ಬಿಟ್ಟು ಇನ್ನೂ ದೊಡ್ಡ ಲೇಯರ್ ಇದೆ ಇಲ್ಲಿ. ಹೌ ಐ ಪ್ರೊಜೆಕ್ಟ್ ಮೈ ಸೆಲ್ಫ್ ಅಂತ. ನೀವು ಆ ವೇವ್ಗೆ ಓಟ್ ಹಾಕೋದು ಏನ್ ಹೇಳಿ, ಒಂದೇನೋ ಒಂದು ದೊಡ್ಡ ಇದು ಮಾಧ್ಯಮಗಳಲ್ಲಿ ಬಂದು ಎಲ್ಲ ಇದಾದಾಗ, ಓ ಇವನಿಗೆ ಸಪೋರ್ಟ್ ಇದೆ ಅಂತ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದು ಬೇಡ ಅಂತ ನಾನು ಹೇಳ್ತಿರೋದು. ಅದು ಇನ್ನೊಂದು ಬಿಗ್ಗರ್ ಇದು ನಾನು ಹೇಳ್ತಿರೋದು. ಅದು ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನನಗನ್ನಿಸ್ತಿರೋದು ಒಂದೇನೋ ಒಂದು ಕ್ರೇಜ್ಗೋಸ್ಕರ ಓಟ್ ಹಾಕೋದು ಪರಿಸ್ಥಿತಿ ಬರಬಾರ್ದು, ವಿಚಾರಗಳಿಗೆ ಓಟ್ ಹಾಕಿ ಅಂತ ಹೇಳಿ. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.